ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಡಯಾಬಿಟಿಸ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಬಗ್ಗೆ, ಅದರ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಅನ್ನೋದು ಒಂದು ಗ್ಲೋಬಲ್ ಹೆಲ್ತ್ ಪ್ರಾಬ್ಲಮ್ ಆಗಿ ನಾವು ನೋಡ್ತಾ ಇದ್ದೇವೆ. ಹಾಗಿರೋದ್ರಿಂದ ಡಯಾಬಿಟಿಸ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಅದರಿಂದ ಆಗುವಂಥ ಒಂದು ದುಷ್ಪರಿಣಾಮಗಳಿಂದ, ಕಿಡ್ನಿ ಫೇಲ್ಯೂರಿಂದ ಸಾಕಷ್ಟು ಜನಕ್ಕೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೇವೆ. ಸೊ ಇದು ನಾವು ಹೇಗೆ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಡಯಾಬಿಟಿಸ್ ಕಿಡ್ನಿ ಡಿಸೀಸ್ ಹೇಗೆ ಬರುತ್ತೆ ಅಂತಂದರೆ, ಶುಗರ್ ಕಂಟ್ರೋಲ್ ಇಲ್ಲದೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸೊ ಎಷ್ಟು ಕಂಟ್ರೋಲ್ ಮಾಡಬೇಕು, ಡಯಾಬಿಟಿಸ್ನ ನಾವು ಎಷ್ಟು ಕಂಟ್ರೋಲ್ ಮಾಡಬೇಕು ಅಂತಂದರೆ, ಆ HbA1c ಲೆವೆಲ್ಸ್ ಅಂತ ನಾವು ಮಾಡ್ತೀವಿ. HbA1c ಲೆವೆಲ್ ಅಥವಾ ಗ್ಲೈಕೇಟೆಡ್ ಹೆಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಕಳೆದ 3 ತಿಂಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ ಎಷ್ಟು ಕಂಟ್ರೋಲ್ ಇದೆ ಅನ್ನೋದನ್ನು ಹೇಳುತ್ತೆ. ಸೊ HbA1c ಲೆವೆಲ್ ಏನಿರುತ್ತೆ, ಇದು ನಾವು ಎಷ್ಟು ಟಾರ್ಗೆಟ್ ಇಟ್ಕೊಳ್ತೀವಿ ಅಂದರೆ, ಅರೌಂಡ್ 6.5 ಅನ್ನೋದಿತ್ತು ಅಂತಂದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಸೊ 6.5 to 7 ಇತ್ತು ಅಂತಂದರೆ ನೀವು ಇನ್ನೂ ಹೆಚ್ಚಿನ ಶ್ರಮ ಪಟ್ಟು ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅಬೋವ್ 7 ಇತ್ತು ಅಂದರೆ ಇನ್ನು ನೀವು ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ, ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಲ್ಲಿ ಕಂಟ್ರೋಲ್ ಮಾಡಿ ಅಂತ ಕೂಡ ಹೇಳ್ತೇವೆ. ಸೊ ಡಯಾಬಿಟಿಕ್ ರಿಲೇಟೆಡ್ ಕಿಡ್ನಿ ಡಿಸೀಸ್ಗೆ ಶುಗರ್ ಕಂಟ್ರೋಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಮನೇಲಿ ಮಾಡ್ಕೊಳ್ಳೋದಕ್ಕೆ ನಾವು ಹೋಮ್ ಬ್ಲಡ್ ಗ್ಲೂಕೋಸ್ ಶುಗರ್ ಮಾನಿಟರಿಂಗ್ ಅಂತ ಕರಿತೇವೆ. ಅಂದರೆ ನಾವೇ ಸ್ವತಃ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಾರದಲ್ಲಿ ಅಥವಾ 15 ದಿವಸದಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ಹೇಗಿದೆ ಅನ್ನೋದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದಕ್ಕೆ ನಾವು ಹೋಮ್ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಕರಿತೇವೆ. ಈಗ ಸಾಕಷ್ಟು ಗ್ಲೂಕೋಮೀಟರ್ಗಳು ಬಂದಿದೆ, ಮನೆಯಲ್ಲೇ ಬಹಳ ಸುಲಭವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ಜನ ಹೆದರ್ಕೊಳ್ತಾರೆ, ಅಯ್ಯೋ ಶುಗರ್ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೋವಾಗುತ್ತೆ ಅಂತ. ಆದರೆ ಆ ಭಯ ಬೇಡ. ಶುಗರ್ನ ನೀವು ಮನೇಲೇ ಚೆಕ್ ಮಾಡ್ಕೊಳ್ಳೋದ್ರಿಂದ ಶುಗರ್ ಎಷ್ಟಿದೆ, ನಿಮ್ಗೆ ಸುಸ್ತಾದಾಗ ಎಷ್ಟಿರ್ಬೋದು ಶುಗರ್ ಅನ್ನೋದು ನೀವು ಮನೇಲೇ ನೋಡ್ಕೊಳ್ಳೋದ್ರಿಂದ ಶುಗರ್ ಕಂಟ್ರೋಲ್ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಅಂದಾಜು ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಹೊಸದಾಗಿ ಬಂದಿರೋದು ಅಂತಂದ್ರೆ ಕಂಟಿನ್ಯೂಸ್ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಡಿವೈಸ್ ಅಂತ ಕರಿತೀವಿ ನಾವು. ಈ ಕಂಟಿನ್ಯೂಸ್ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಡಿವೈಸ್ ನಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಹೊಕ್ಕಳ ಪಕ್ಕ ಭಾಗದಲ್ಲಿ ಅಥವಾ ಕೈ ತೋಳಿನ ಹಿಂಭಾಗದಲ್ಲಿ ಇಂಥ ಕಡೆ ಒಂದು ಸಣ್ಣ ಚಿಪ್ ಅಥವಾ ಡಿವೈಸ್ನ ನಾವು ಇನ್ಸರ್ಟ್ ಮಾಡ್ತೇವೆ. ಇನ್ಸರ್ಟ್ ಮಾಡಿ ಅದಕ್ಕೆ ಒಂದು ಸಾಫ್ಟ್ವೇರ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ಬ್ಲಡ್ ಶುಗರ್ನ ನೋಡ್ಕೊಳ್ಬೋದು. ಒಂದ್ಸರಿ ಆ ಡಿವೈಸ್ನ ನಾವು ಇನ್ಸರ್ಟ್ ಮಾಡೋದ್ರಿಂದ, ಅಂದರೆ ಈ ಕಂಟಿನ್ಯೂಸ್ ಬ್ಲಡ್ ಗ್ಲೂಕೋಸ್ ಮಾನಿಟರ್ ಇನ್ಸರ್ಟ್ ಮಾಡೋದ್ರಿಂದ 7 ರಿಂದ 14 ದಿವಸ ನಿಮ್ಮ ಶುಗರ್ ಲೆವೆಲ್ನ ಅದು ತೋರಿಸ್ತಾ ಇರ್ತದೆ. ಬಹಳಷ್ಟು ಜನಕ್ಕೆ ಒಂದು ಹೆದರಿಕೆ ಇರುತ್ತೆ, ಪದೇ ಪದೇ ಚುಚ್ಕೊಳ್ಬೇಕಾ ಅಂತ. ಇಲ್ಲ, ಈ ಕಂಟಿನ್ಯೂಸ್ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗು ಒಂದ್ಸರಿ ಅದು ಅಪ್ಲೈ ಮಾಡಿದ್ರೆ ಸಾಕು. ಅದರ ಒಂದು 7 ರಿಂದ 14 ದಿವಸದಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿತ್ತು, ಎವ್ರಿ ಹಾಫ್ ಆನ್ ಅವರ್ ಅದು ಬ್ಲಡ್ ಶುಗರ್ ಚೆಕ್ ಮಾಡ್ತಾ ಇರುತ್ತೆ. ಶುಗರ್ ಚೆಕ್ ಮಾಡಿ ಆ ಒಂದು ಡಿವೈಸ್ನಲ್ಲಿ ಮತ್ತೆ ನಿಮ್ಮ ಮೊಬೈಲ್ಗೂ ಕೂಡ ನೀವು ಕನೆಕ್ಟ್ ಮಾಡಿಕೊಂಡು ಅದನ್ನು ನೋಡ್ಬೋದು. ಇದು ಯಾಕೆ ಇದು ಮಾಡಬೇಕು ಅಂತಂದ್ರೆ, ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಅಯ್ಯೋ ನನಗೆ ಶುಗರ್ ಮಾತ್ರೆ ತಗೊಂಡ್ರೆ ಅಥವಾ ಇನ್ಸುಲಿನ್ ತಗೊಂಡ್ರೆ ತುಂಬ ಡೌನ್ ಆಗುತ್ತೆ, ಮಧ್ಯರಾತ್ರಿ ನನಗೆ ನಿಲ್ಲಾಗುತ್ತೆ, ಅಥವಾ ಮಧ್ಯಾಹ್ನದ ಹೊತ್ತು ನಂಗೆ ನಿಲ್ಲಾಗುತ್ತೆ, ಅರ್ಲಿ ಮಾರ್ನಿಂಗ್ ನಿಲ್ಲಾಗುತ್ತೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಒಂದು ದಿವಸದಲ್ಲಿ ಎವ್ರಿ ಹಾಫ್ ಆನ್ ಅವರ್ ನಿಮ್ಮ ಬ್ಲಡ್ ಶುಗರ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ನಿಮ್ಮ ಬಾಡಿನಲ್ಲಿ ಶುಗರ್ ಚೇಂಜಸ್ ಆಗ್ತಿದೆ ಅನ್ನೋದನ್ನ ಇದು ಎಕ್ಸಾಕ್ಟ್ ಆಗಿ ನೋಡುತ್ತೆ. ಈ ಶುಗರ್ ಲೆವೆಲ್ಸ್ನ ನಾವು ಕರೆಕ್ಟಾಗಿ ನೋಡ್ಕೊಳ್ಳೋದ್ರಿಂದ ಶುಗರ್ ಮಾನಿಟರಿಂಗ್ ಮತ್ತೆ ಕಂಟ್ರೋಲ್ಗೆ ಬಹಳ ಈಸಿ ಆಗುತ್ತೆ. ಅದರಿಂದ ಆಗುವಂಥ ನಿಮಗೆ ಕಿಡ್ನಿ ಮೇಲೆ ಆಗುವಂಥ ಒಂದು ದುಷ್ಪರಿಣಾಮದಿಂದ ನಾವು ನಮ್ಮನ್ನು ಕಾಪಾಡ್ಕೋಬಹುದು. ಸೊ ಹೊಸ ತಂತ್ರಜ್ಞಾನದಿಂದ ನಾವು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ನಾವು ನೋಡ್ಕೊಳ್ತೀವಿ. ಸೊ ಹೀಗೆ ನೋಡಿದ್ರಲ್ಲ, ಶುಗರ್ ಕಂಟ್ರೋಲ್ ಮಾಡೋದು ಮುಂಚೆ ಬಹಳ ಕಷ್ಟ ಅನಿಸ್ತಿತ್ತು, ಆದರೆ ಹೊಸ ಡಿವೈಸಸ್ನಲ್ಲಿ ನಮ್ಮ ಈ ಆರೋಗ್ಯದ ಒಂದು ಇಂಪ್ರೂವ್ಮೆಂಟಿಗೆ ಅನುಕೂಲ ಆಗಿದೆ. ಸೊ ಶುಗರ್ ಕಂಟ್ರೋಲ್ ಮಾಡಿದ್ದಾಯ್ತು. ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಹೈಪರ್ ಟೆನ್ಷನ್ ಕಂಟ್ರೋಲ್. ಸೊ ಹೈಪರ್ ಟೆನ್ಷನ್ ಕಂಟ್ರೋಲ್ ಆದರೆ ನಿಮಗೆ ಆಗುವಂಥ ಒಂದು ಕಿಡ್ನಿ ಮೇಲೆ ದುಷ್ಪರಿಣಾಮಗಳೆಲ್ಲ ಸಾಕಷ್ಟು ಕಂಟ್ರೋಲಿಗೆ ಬರುತ್ತೆ. ಸೊ ಎಷ್ಟಿರಬೇಕು, ಸಕ್ಕರೆ ಕಾಯಿಲೆ ಇರೋರಿಗೆ ಶುಗರ್ BP ಎಷ್ಟಿರಬೇಕು ಅಂತಂದ್ರೆ, ಸಿಸ್ಟೋಲಿಕ್
130, ಡಯಾಸ್ಟೋಲಿಕ್ 80. ಸೊ 130/80 ಇದ್ರೆ ನಿಮಗೆ ನಿಮ್ಮ ಬ್ಲಡ್ ಪ್ರೆಷರ್ ಇಂದ ಕಿಡ್ನಿಗೆ ತೊಂದರೆ ಆಗುವಂತ ಒಂದು ದುಷ್ಪರಿಣಾಮದಿಂದ ನೀವು ನಿಮ್ಮನ್ನ ಕಾಪಾಡ್ಕೋಬಹುದು. ಸೊ 130/80 ಈಸ್ ದ ಟಾರ್ಗೆಟ್. ಸೊ ಒಂದ್ ವೇಳೆ ನಿಮಗೆ ಪ್ರೋಟೀನ್ಯೂರಿಯಾ ಇರಬೇಕು ಅಥವಾ ನಿಮ್ಮ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಇದೆ, ನಿಮಗೆ ಆಲ್ರೆಡಿ ಡಯಾಬಿಟಿಕ್ ನೆಫ್ರೋಪತಿ ಇದೆ ಅಥವಾ ಕಿಡ್ನಿ ಡಿಸೀಸ್ ಇದೆ ಅಂತಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಇನ್ನೂ ಹೆಚ್ಚು ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಎಷ್ಟಿರಬೇಕು ಅಂತಂದ್ರೆ ಸಿಸ್ಟೋಲಿಕ್ ಅರೌಂಡ್ 125, ಡಯಾಸ್ಟೋಲಿಕ್ ಅರೌಂಡ್ 75. ಇನ್ನು ಅಡಿಷನಲ್ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಿಡ್ನಿ ಮೇಲೆ BP ಇಂದ ಬರುವಂತಹ ಒಂದು ದುಷ್ಪರಿಣಾಮಗಳನ್ನು ನಾವು ನೋಡ್ಕೊಳ್ಬಹುದು. ಸೊ ಹೀಗೆ BP ಕಂಟ್ರೋಲು ಹಾಗೂ ಶುಗರ್ ಕಂಟ್ರೋಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಮುಂದೆ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ನಿಮ್ಮ ಕಿಡ್ನಿ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ಒಂದು ಎಕ್ಸಸೈಸ್. ಎಷ್ಟು ಮಾಡಬೇಕು? ಕನಿಷ್ಠ 30ರಿಂದ 45 ನಿಮಿಷ ಏರೋಬಿಕ್ ಎಕ್ಸಸೈಸಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನೋಡ್ಬೋದು. ಏರೋಬಿಕ್ ಎಕ್ಸಸೈಸ್ ಅಂದ್ರೆ ವಾಕಿಂಗ್ ಆಗ್ಬೋದು, ಬ್ರಿಸ್ಕ್ ವಾಕ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು, ಅಥವಾ ಸ್ವಿಮ್ಮಿಂಗ್ ಆಗ್ಬೋದು, ಅಥವಾ ಜಾಗಿಂಗ್ ಆಗ್ಬೋದು. ಈಗ ಸಿಂಪಲ್ ಮನೆಯಲ್ಲೇ ಮಾಡುವಂತ ಒಂದು ಎಕ್ಸಸೈಸಸ್ ಇಂದ ಕೂಡ ನಿಮ್ಮ ಕಿಡ್ನಿ ಮೇಲೆ ಬರುವಂತ ಒಂದು ದುಷ್ಪರಿಣಾಮವನ್ನು ನಾವು ನೋಡ್ಕೊಳ್ಬೋದು. ಹಾಗೆ ಅದರ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಸ್ಮೋಕಿಂಗ್ ಅಥವಾ ಬೇರೆ ರೀತಿಯಾದ ಒಂದು ತಂಬಾಕು ಸೇವನೆಯಿಂದ, ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಪಾನ್ ಗುಟ್ಕ ಆಗಿರ್ಬೋದು, ಇದೆಲ್ಲ ಕಿಡ್ನಿಗೆ ಒಂದು ಬರುವಂತ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಲ್ಲಿ ಬರುತ್ತೆ. ಸೊ ಎಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕಂಟ್ರೋಲ್ ಮಾಡಬೇಕು. ಒಬೆಸಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ತೂಕ ಒಂದು ಸ್ಥೂಲಕಾಯ ಇತ್ತು ಅಂದ್ರೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಕಂಟ್ರೋಲ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ. ಸೊ ಎಲ್ಲ ನಾವು ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ನ್ಯೂಟ್ರಿಷನ್. ಸೊ ಎಲ್ಲ ಆಹಾರವನ್ನು ತಿನ್ಬೋದ ನಾವು? ಇಲ್ಲ. ಒಂದು ನಿಮ್ಮ ಕಿಡ್ನಿಯ ಯಾವ ಸ್ಟೇಜ್ ನಲ್ಲಿ ನಿಮಗೆ ಕಿಡ್ನಿಯ ತೊಂದರೆ ಇದೆ, ಪ್ರೋಟೀನ್ಯೂರಿಯಾ ಸ್ಟೇಜ್ ಇದೆಯಾ ಅಥವಾ ನಿಮ್ಮ ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಂಡು ನಿಮಗೆ ಬೇಕಾಗುವಂತಹ ಒಂದು ಡಯಟಿಷಿಯನ್ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಡಯಟಿಷಿಯನ್ ನೋಡ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕಿದೆ, ಪ್ರೋಟೀನ್ಸ್ ಎಷ್ಟು ಬೇಕಿದೆ, ನೀವು ಉಪ್ಪಿನಾಂಶ ಎಷ್ಟು ತಿನ್ಬೇಕು ಅನ್ನೋದನ್ನ ನಿಮಗೊಂದು ಚಾರ್ಟ್ ಮಾಡಿ ಕೊಡ್ತಾರೆ. ಸೊ ಈ ಚಾರ್ಟ್ ಮಾಡಿ ಕೊಟ್ಟಾಗ ನಿಮಗೆ ಬೇಕಾಗುವಂತ ಒಂದು ಆವತ್ತಿನ ಆಹಾರ ಕ್ರಮದ ಬಗ್ಗೆ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತಾರೆ. ಸೊ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಕಿಡ್ನಿ ತೊಂದರೆ ಇರೋರು ಎಲ್ಲಾ ಆಹಾರನೂ ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಡಯಟಿಷಿಯನ್ನ, ನಿಮ್ಮ ಕಿಡ್ನಿ ತಜ್ಞರನ್ನ ಸಂಪರ್ಕಿಸಿ ನಿಮಗೆ ಬೇಕಾಗುವಂತ ಒಂದು ಕರೆಕ್ಟ್ ಡಯಟ್ ಚಾರ್ಟ್ ತಗೊಳ್ಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದು ಮುಖ್ಯವಾದ ಒಂದು ಅಂಶ ಕಿಡ್ನಿ ತೊಂದರೆ ಇರೋರು ಅಥವಾ ಡಯಾಬಿಟಿಕ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಇರೋರು ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಪೇನ್ ಕಿಲ್ಲರ್ಸ್ನ ನೀವು ತಗೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೊ ಯಾವ ಪೇನ್ ಕಿಲ್ಲರ್ಸ್ ಅಂತಂದ್ರೆ ಡೈಕ್ಲೋಫಿನಾಕ್ ಆಗಿರ್ಬೋದು, ನಿಮುಸಲೈಡ್ ಆಗಿರ್ಬೋದು, ಎಟಾರಿಕ್ ಆಕ್ಸಿಬ್, ಅಸೆಕ್ಲೋಫಿನಾಕ್, ಹೀಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪೇನ್ ಕಿಲ್ಲರ್ಸ್ ಅವೈಲೇಬಲ್ ಇರುತ್ತೆ. ಆದ್ರೆ ನಿಮ್ಮ ಒಂದು ಸ್ವಂತ ಸೆಲ್ಫ್ ಮೆಡಿಕೇಶನ್ ಮಾಡೋದನ್ನ ನೀವು ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಎಲ್ಲಾ ಮೆಡಿಸಿನ್ಸು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಈ ಪೇನ್ ಕಿಲ್ಲರ್ಸ್ ತಗೊಳ್ಳುವಂತ ನೀವು ಒಂದು ಬಹಳಷ್ಟು ಜನಕ್ಕೆ ಒಂದು ಪೇನ್ ಇರುತ್ತೆ, ಮಂಡಿ ನೋವು, ಸೊಂಟ ನೋವು. ಯಾರಿಗೂ ಗೊತ್ತಿಲ್ಲದಲ್ಲೇ ಅವರೇ ಮೆಡಿಕಲ್ ಸ್ಟೋರ್ ಹೋಗಿ ಬಹಳಷ್ಟು ಜನ ಮೆಡಿಸಿನ್ಸ್ ತಗೊಳ್ತಾರೆ. ಸೊ ಈ ಒಂದು ಹ್ಯಾಬಿಟ್ ಏನಿದೆ ಅದನ್ನ ನೀವು ದಯವಿಟ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರೋರು ಅಥವಾ ಸಕ್ಕರೆ ರಿಲೇಟೆಡ್ ಕಿಡ್ನಿ ಡಿಸೀಸ್ ಇರೋರು ಈ ಒಂದು ಅಂಶನ ಜ್ಞಾಪಕ ಇಟ್ಕೊಳ್ಬೇಕು. ಹಾಗೆ ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗುವಂತ ಒಂದು ದುಷ್ಪರಿಣಾಮಗಳನ್ನು ನಾವು ಕಾಪಾಡ್ಕೊಳ್ಬಹುದು. ಈಗ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಕಿಡ್ನಿಯ ತೊಂದರೆ ಯಾವ ಹಂತದಲ್ಲಿದೆ, ನಿಮ್ಮ ಸಕ್ಕರೆ ಕಾಯಿಲೆಯಿಂದ ಆಗಿರುವಂತ ಒಂದು ಕಿಡ್ನಿ ತೊಂದರೆ ಯಾವ ಹಂತದಲ್ಲಿದೆ, ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಆ ಹಂತದಲ್ಲಿ ಯಾವ ರೀತಿ ನಿಮಗೆ ಒಂದು ಚಿಕಿತ್ಸಾ ಸೌಲಭ್ಯವಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಮಾಡಬೇಕಾಗಿದ್ದು ಅವಶ್ಯಕತೆ. ಸೊ ಎಲ್ಲಾ ಕಿಡ್ನಿ ಫೇಲ್ಯೂರ್ಗೂ ಡಯಾಲಿಸಿಸ್ ಬೇಕಾ? ಇಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ನಲ್ಲಿ ಮೆಡಿಸಿನ್ಸ್ ಮುಖಾಂತರ, ಶುಗರ್ BP ಕಂಟ್ರೋಲ್ ಮುಖಾಂತರ ಹಾಗೂ ಒಂದು ಉತ್ತಮ ಡಯಟ್ ಪ್ಲಾನಿಂಗ್ ಅಂದ್ರೆ ನಿಮ್ಮ ಕಿಡ್ನಿ ತೊಂದರೆ ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ಒಂದು ಉತ್ತಮ ಡಯಟ್ ಪ್ಲಾನಿಂಗ್ ಅಂದ್ರೆ ಪೊಟ್ಯಾಷಿಯಂ ಅಂಶ ಎಷ್ಟಿರಬೇಕು, ಸೋಡಿಯಂ ಅಂಶ ಎಷ್ಟಿರಬೇಕು, ನೀರ್ ಎಷ್ಟು ಕುಡಿಬೇಕು, ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರಗಳನ್ನ ನಾವು ಯಾವ್ದು ತಗೊಳ್ಬಾರ್ದು ಅನ್ನೋದನ್ನ ನಿಮ್ಮ ಕಿಡ್ನಿ ತಜ್ಞರು ಮತ್ತೆ ಡಯಟಿಷಿಯನ್ ನ ಮುಖಾಂತರ ನಿಮ್ಮ ಡಯಟ್ ಚಾರ್ಟ್ ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ ಆಗಿರುವಂತ ಒಂದು
ಡಯಾಬಿಟಿಸ್ ರಿಲೇಟೆಡ್ ಕಿಡ್ನಿ ಡಿಸೀಸ್ನ ನೀವು ಸೂಕ್ತ ಚಿಕಿತ್ಸೆ ಮುಖಾಂತರ ಉತ್ತಮ ಆಗಿರ್ಬೋದು, ಇನ್ನೂ ಜೀವನ ಶೈಲಿ ನೀವು ಇನ್ನೂ ಕಾಪಾಡ್ಕೊಳ್ಬೋದು. ಇನ್ನೂ ಹೆಚ್ಚಿನ ನಿಮಗೆ ಡೀಟೇಲ್ಸ್ ಬೇಕಾದಲ್ಲಿ ದಯವಿಟ್ಟು ಕಿಡ್ನಿ ತಜ್ಞರನ್ನ ಕಾಣಿ, ಅದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳಿ.